ಒಂದ್ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದ ರಂಗಮ್ಮಗೆ ರಿತ್ವಿಕ್ ರಾಧಿಕಾ ಅನ್ನುವ ಮಗ ಸೊಸೆ ಇದ್ರು. ರಿತ್ವಿಕ್ ಅವನ ಗ್ರಾಮದಲ್ಲಿ ಒಂದು ಹೊಸ ವ್ಯಾಪಾರನ ಶುರು ಮಾಡ್ಬೇಕು ಅನ್ನುವ ಆಲೋಚನೆಯಲ್ಲಿದ್ದ. ಆದ್ರೆ ಯಾವ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಅಂತ ಆ ಕುಟುಂಬದವರು ಎಲ್ರು ಕೂಡ ರೂಮಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ರು. ಆವಾಗ ರಿತ್ವಿಕ್ ರಂಗಮ್ಮನ ಹತ್ರ, ಅಮ್ಮ, ಹೇಗೋ ನಿನಗೆ ಅಡಿಗೆ ಮಾಡಕ್ಕೆ ಚೆನ್ನಾಗಿ ಬರುತ್ತೆ, ಆದ್ರಿಂದ ಒಂದು ಟಿಫನ್ ಹೋಟೆಲ್ ಇಡೋನ್ವಾ, ಏನಂತೀಯಾ? ಟಿಫನ್ ಹೋಟೆಲ್ ಇಡೋದು ಒಳ್ಳೆ ಆಲೋಚನೆನೇ, ಆದ್ರೆ ನಮ್ಮೂರಲ್ಲಿ ಈಗಾಗಲೇ 2 ಟಿಫನ್ ಸೆಂಟರ್ ಇದೆ. ಆದ್ರಿಂದ ನಾವು ಅದನ್ನೇ ಓಪನ್ ಮಾಡಿದ್ರೆ ಅದ್ರಲ್ಲಿ ಅಷ್ಟೇನು ಲಾಭ ಸಿಗೋದಿಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ಅಮ್ಮ, ರಾಧಿಕಾ ಚೆನ್ನಾಗಿ ಓದಿರೋ ಹುಡುಗಿ, ಆದ್ರಿಂದ ಒಂದು ಪ್ರೈವೇಟ್ ಟ್ಯೂಷನ್ ಸೆಂಟರ್ನ ಓಪನ್ ಮಾಡೋಣ. ಈ ಊರಲ್ಲಿರೋ ಎಲ್ಲ ಮಕ್ಕಳನ್ನ ನೋಡಿದೀಯಾ? ಅದರಲ್ಲಿ ಅರ್ಧ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಸ್ಕೂಲಿಗೆ ಹೋಗದೆ ಇರುವ ಮಕ್ಕಳು ನಮ್ಮ ಸ್ಟಡಿ ಸೆಂಟರ್ಗೆ ಓದಕ್ ಮಾತ್ರ ಬರ್ತಾರಾ? ಅದೂನು ನಿಜಾನೇ ಅಮ್ಮ. ಇವಾಗ ಏನ್ ಮಾಡೋದು? ಹಾಗೆ ತಾಯಿ ಮಗ ಇಬ್ರು ಯೋಚನೆ ಮಾಡ್ತಾ ಇದ್ದಾಗ ರಾಧಿಕಾಳಿಗೆ ಒಂದು ಆಲೋಚನೆ ಬಂತು. ಆ ಆಲೋಚನೆನ ಅವಳು ರಂಗಮ್ಮನ ಹತ್ರ ಹೇಳಿದ್ಲು. ಆವಾಗ ರಂಗಮ್ಮ ರಿತ್ವಿಕ್ ಹತ್ರ, ಲೋ ರಿತ್ವಿಕ್, ರಾಧಿಕಾ ಹತ್ರ ಏನೋ ಒಂದು ಬಿಸ್ನೆಸ್ ಐಡಿಯಾ ಇದೆ ಅಂತೆ. ಹೌದಾ? ಹಾಗಾದ್ರೆ ಆ ಬಿಸ್ನೆಸ್ ಐಡಿಯಾನ ಅವಳ ತಂದೆ ಹತ್ರ ಹೇಳಕ್ ಕೇಳು, ಅವ್ರಿಗೆ ಉಪಯೋಗ ಆಗುತ್ತೆ. ಯಾಕೋ ಅವಳನ್ನ ತಮಾಷೆ ಮಾಡ್ತೀಯಾ? ಒಂದ್ಸಲ ಅವಳ ಆಲೋಚನೆ ಕೂಡ ನೀನು ಕೇಳ್ಬೋದಲ್ವಾ? ಅವಳ ಆಲೋಚನೆ ಎಲ್ಲ ಹಾಗೇನೆ ಇಟ್ಕೊಳ್ಳಿ. ನನ್ನ ಹತ್ರ ಇವಾಗೊಂದು ಐಡಿಯಾ ಇದೆ. ಅದೇನಂದ್ರೆ ಮೀನ್ ಹಿಡಿಯುವ ಕೊಳ. ಈ ಗ್ರಾಮದಲ್ಲಿರುವ ಕೊಳಗಳನ್ನ ಲೀಸ್ಗೆ ತಗೊಂಡು ಅದರಲ್ಲಿ ಮೀನುಗಳನ್ನ ಬೆಳೆಸ್ಬೇಕು, ಆಮೇಲೆ ಅದನ್ನ ವ್ಯಾಪಾರ ಮಾಡಿದ್ರೆ ಆಯ್ತು. ಹಾಗಂತ ಹೇಳಿ ರಿತ್ವಿಕ್ ಸ್ವಂತ ನಿರ್ಣಯ ಒಂದು ತಗೊಂಡು ಅಲ್ಲಿಂದ ಹೊರಗಡೆ ಹೋದ. ಆವಾಗ ರಾಧಿಕಾ ರಂಗಮ್ಮನ ಹತ್ರ, ಏನಿದು ಅತ್ತೆ, ನನ್ನ ಐಡಿಯಾನ ಮಾಡ್ಬೇಕು ಅಂತ ಹೇಳ್ತಿಲ್ಲ, ಆದ್ರೆ ಅಟ್ಲೀಸ್ಟ್ ಅದು ಏನು ಅಂತ ಕೇಳ್ಬೋದಲ್ವಾ? ಅವನ್ ಬಗ್ಗೆ ನಿನಗ್ ಗೊತ್ತು ತಾನೇ ರಾಧಿಕಾ, ಅವನು ಯಾರ ಮಾತು ಕೇಳಲ್ಲ. ಒಂದ್ ವೇಳೆ ಕೇಳಿದ್ರೆ ಅದನ್ನ ಖಂಡಿತ ಮುಗ್ಸೋ ತನಕ ನಿದ್ರೆ ಅಂತೂ ಮಾಡಲ್ಲ. ಹಾಗೆ ರಿತ್ವಿಕ್ ಸುಮಾರು ಹಣ ಖರ್ಚು ಮಾಡಿ ಒಂದ್ ಕೊಳನ ಲೀಸಿಗೆ ತಗೊಂಡ. ಅದರಲ್ಲಿ ಮೀನುಗಳನ್ನ ಬೆಳೆಸ್ತಾ ಇದ್ದ. ಆದ್ರೆ ಒಂದಿನ ತುಂಬಾನೇ ಮಳೆ ಬಂದಿದ್ರಿಂದ ಊರಿಡೀ ಪ್ರವಾಹದ ನೀರು ಹೋಗ್ತಾ ಇತ್ತು. ಆವಾಗ ರಿತ್ವಿಕ್ ಬೆಳೆಸ್ತಾ ಇದ್ದ ಆ ಮೀನುಗಳೆಲ್ಲ ಪ್ರವಾಹದ ನೀರಿನಲ್ಲಿ ಹೊಡ್ಕೊಂಡು ಹೋಯ್ತು. ಆದ್ರಿಂದ ರಿತ್ವಿಕ್ಗೆ ವ್ಯಾಪಾರದಲ್ಲಿ ತುಂಬಾನೇ ನಷ್ಟ ಬಂತು. ಹೀಗೆ ವ್ಯಾಪಾರದಲ್ಲಿ ನಷ್ಟ ಹೋಗಿ ರಿತ್ವಿಕ್ ಏನು ಮಾಡದೆ ಬರೀ ಕೈಯಲ್ಲಿ ಮನೇಲಿ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ದಾಗ ರಂಗಮ್ಮ ರಿತ್ವಿಕ್ ಹತ್ರ ಬಂದು ಈ ರೀತಿ ಹೇಳಿದ್ರು. ಹಬ್ಬಬ್ಬಬ್ಬಾ, ಏನೋ ಬಿಸ್ಲು ಇದು. ಒಂದ್ ಕಡೆ ಬಿಸ್ಲಂತೂ ಜಾಸ್ತಿ ಹೊಡಿತಾ ಇದೆ, ಇನ್ನೊಂದ್ ಕಡೆ ಮನೆಗ್ ಬಂದ್ರೆ ಕರೆಂಟ್ ಬೇರೆ ಇಲ್ಲ. ಏನೋ ರಿತ್ವಿಕ್, ಏನೋ ಚಿಂತೆಯಲ್ಲಿ ಕೂತ್ಕೊಂಡಿದ್ಯಾ? ಏನಿಲ್ಲಮ್ಮ, ಹೋದ್ ವರ್ಷ ಮಳೆಗಾಲದಲ್ಲಿ ಮೀನ್ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಸುಮಾರು ಹಣ ನಷ್ಟ ಆಯ್ತು. ಈ ವರ್ಷ ಈ ಬೇಸಿಗೆ ಕಾಲದಲ್ಲಿ ಏನ್ ವ್ಯಾಪಾರ ಮಾಡಿದ್ರೆ ಸ್ವಲ್ಪನಾದ್ರ ಲಾಭ ನೋಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಪ್ಪ ರಿತ್ವಿಕ್, ವ್ಯಾಪಾರದಲ್ಲಿ ಲಾಭ ನಷ್ಟ ಸಹಜ. ಅದ್ರ ಬಗ್ಗೆನೆ ಸುಮ್ನೆ ಯೋಚನೆ ಮಾಡ್ಕೊಂಡು ನಿನ್ನ ಆರೋಗ್ಯನ ಮಾತ್ರ ಹಾಳು ಮಾಡ್ಕೋಬೇಡ. ಹೀಗೆ ತಾಯಿ ಮಗ ಮಾತಾಡ್ತಾ ಇದ್ದಾಗ ರಾಧಿಕಾ ಅಲ್ಲಿಗೆ ಬಂದು ಅವಳಿಗೆ ಬಂದ ಆ ಬಿಸ್ನೆಸ್ ಐಡಿಯಾ ಬಗ್ಗೆ ರಂಗಮ್ಮರ ಹತ್ತಿರ ಹೇಳಿದ್ಲು. ಆವಾಗ ರಿತ್ವಿಕ್ ಅವರನ್ನ ನೋಡಿ, ಏನು ಅತ್ತೆ ಸೊಸೆ ಇಬ್ರು ಕಿವಿಯಲ್ಲಿ ಸೀಕ್ರೆಟ್ ಮಾತಾಡ್ಕೊಳ್ತಿದ್ದೀರಾ? ಅದು ಸೀಕ್ರೆಟ್ ಇಲ್ಲ ಕಣೋ, ಅವಳಿಗೆ ಬಂದಿರುವ ಬಿಸ್ನೆಸ್ ಐಡಿಯಾ. ನಿಜವಾಗ್ಲೂ ಆ ಬಿಸ್ನೆಸ್ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಒಂದ್ಸಲ ನೀನ್ ಕೂಡ ಕೇಳಿ ನೋಡು. ಸರಿ, ಆ ಬಿಸ್ನೆಸ್ ಐಡಿಯಾ ಏನು ಅಂತ ಅವಳನ್ನ ಹೇಳಕ್ ಕೇಳು. ಚೆನ್ನಾಗಿದ್ಯಾ ಇಲ್ವಾ ಅಂತ ನಾನು ಹೇಳ್ತೀನಿ. ಅದೇನು ಇಲ್ಲ ರೀ, ಬೇಸಿಗೆ ಕಾಲದಲ್ಲಿ ಹೊಡೆಯೋ ಬಿಸಿಲಿಂದ ಹಾಗೇನೆ ಕರೆಂಟ್ ಇಲ್ಲ ಅನ್ನೋದ್ರಿಂದ ಜನರೆಲ್ರು ತುಂಬಾನೇ ಕಷ್ಟಪಡ್ತಾ ಇದಾರಲ್ವಾ. ಆದ್ರಿಂದ ಈ ಊರಲ್ಲೊಂದು ಹಳೆಯ ಐಸ್ ಫ್ಯಾಕ್ಟ್ರಿ ಇದೆಯಲ್ಲ, ಅದನ್ನ ನಾವು ತಗೊಂಡು ಅಲ್ಲಿ ಐಸ್ ಬ್ಲಾಕ್ ಗಳನ್ನ ರೆಡಿ ಮಾಡ್ಬೇಕು. ಆದ್ರಿಂದ ಇಲ್ಲಿರೋ ಜನರೆಲ್ರು ಕೂಡ ಬಿಸಿ ಬಿಸಿಯಾಗಿರುವ ಅವ್ರ ಮನೆ ನೀರಲ್ಲಿ ಆ ಐಸ್ ಬ್ಲಾಕ್ ನ ಹಾಕೊಂಡು ತಂಪಾಗಾದ್ಮೇಲೆ ಅದನ್ನ ಕುಡಿತಾರೆ. ಹಾಗೆ ಐಸ್ ಮಾರೋ ವ್ಯಾಪಾರದಲ್ಲಿ ತುಂಬಾ ಹಣನೂ ಸಿಗುತ್ತೆ ಅಲ್ವಾ. ಹಾಗಂತ ರಾಧಿಕಾ ಐಸ್ ಬ್ಲಾಕ್ ವ್ಯಾಪಾರದ ಬಗ್ಗೆ ಹೇಳಿದಾಗ ಆ ಐಡಿಯಾ ರಿತ್ವಿಕ್ಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ರಿತ್ವಿಕ್ ಹೆಂಡತಿ ಹೇಳಿದ ಐಡಿಯಾ ಪ್ರಕಾರ ಆ ಊರಲ್ಲಿದ್ದ ಹಳೆ ಐಸ್ ಫ್ಯಾಕ್ಟರಿನ ತಗೊಂಡು ಅದರಲ್ಲಿ ಐಸ್ ಬ್ಲಾಕ್ ನ ತಯಾರು ಮಾಡಿ ಜನರಿಗೆ ಮಾರ್ತಾ ಇದ್ದ. ಹೀಗೆ ಕೆಲವು ದಿನಗಳ ವ್ಯಾಪಾರ ಚೆನ್ನಾಗಿನೇ ನಡೀತಾ ಇತ್ತು. ಆದ್ರೆ ಒಂದೊಂದ್ಸಲ ಊರಲ್ಲಿ ಯಾರು ಐಸ್ ತಗೊಳ್ಳದೆ ಸುಮಾರು ಐಸ್ ಬ್ಲಾಕ್ಗಳು ವೇಸ್ಟ್ ಆಗಿ ಹೋಗ್ತಾ ಇತ್ತು. ಆವಾಗ ರಾಧಿಕಾಳಿಗೆ ಇನ್ನೊಂದು ಐಡಿಯಾ ಬಂತು. ಅದು ಏನು ಅಂದ್ರೆ ಐಸ್ ಬ್ಲಾಕ್ ಗಳನ್ನ ಐಸ್ ಮಂಚವಾಗಿ ಬದಲಾಯಿಸೋದು. ಹೀಗೆ ಐಸ್ ಮಂಚ ಐಡಿಯಾ ಅವಳಿಗೆ ಸಿಕ್ಕದ್ಮೇಲೆ ಫ್ಯಾಕ್ಟರಿಯಲ್ಲಿ ವೇಸ್ಟ್ ಆಗಿರುವ ಐಸ್ ಬ್ಲಾಕ್ಸ್ ಗಳನ್ನ ತಗೊಂಡ್ ಬಂದು ಮಂಚವಾಗಿ ತಯಾರು ಮಾಡಿಟ್ಟು ಅದನ್ನ ಅವಳ ಅತ್ತೆನ ಕರೆದು ಅವ್ರ ಹತ್ರ ತೋರ್ಸದ್ಲು. ಹಾಗೇನೆ ಅದನ್ನ ತಗೊಂಡ್ ಹೋಗಿ ರಿತ್ವಿಕ್ ಹತ್ರನೂ ತೋರ್ಸದ್ಲು. ಆ ಐಸ್ ಮಂಚನ ನೋಡಿ ರಿತ್ವಿಕ್ ಈ ರೀತಿ ಹೇಳ್ದ, ರಾಧಿಕಾ, ತುಂಬಾ ಚೆನ್ನಾಗಿದೆ ಈ ಐಸ್ ಮಂಚ.
ಆದ್ರೆ ಇದನ್ನ ಉಪಯೋಗ ಮಾಡೋದು ಹೇಗೆ? ಏನಿಲ್ಲ ರೀ, ಈ ಐಸ್ ಮಂಚದ ಮೇಲೆ ಒಂದ್ ಬಟ್ಟೆ ಹಾಕೊಂಡು ಮಲ್ಕೊಳ್ಬಹುದು. ಆವಾಗ ಸೆಕೆ ಬಿಸಿಲು ಏನು ಗೊತ್ತಾಗಲ್ಲ. ಅದು ಅಲ್ಲದೆ ಇದು ಒಂದಿನ ತನಕ ಹಾಗೇನೆ ಇರುತ್ತೆ. ಹೀಗೆ ರಾಧಿಕಾ ಅವಳು ತಯಾರು ಮಾಡಿದ ಐಸ್ ಮಂಚನ ಗಂಡನ ಹತ್ರ ತೋರ್ಸದ್ಲು. ಆ ಐಸ್ ಮಂಚ ಅನ್ನುವ ಟಾಪಿಕ್ ವಿಚಿತ್ರವಾಗಿತ್ತು. ಆದ್ರಿಂದ ಇನ್ನೊಂದು 4 ಮಾಡಿ ಬರೋ ಕಸ್ಟಮರ್ಸ್ ಎಲ್ರಿಗೂ ಆ ಐಸ್ ಮಂಚನ ತೋರಿಸ್ತಾ ಇದ್ದ. ಆ ಐಸ್ ಮಂಚನ ನೋಡಿದ ಕಸ್ಟಮರ್ಸ್ ಈ ಬೇಸಿಗೆ ಕಾಲದಲ್ಲಿ ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ಐಸ್ ಮಂಚ ಖಂಡಿತ ಚೆನ್ನಾಗಿರುತ್ತೆ ಅಂತ ಎಲ್ರೂ ಅದನ್ನ ತಗೊಂಡು ಹೋಗ್ತಾ ಇದ್ರು. ಆವಾಗ ಅವನು ರಾಧಿಕಾ ಹತ್ರ ಹೀಗೆ ಹೇಳ್ದ, ರಾಧಿಕಾ, ನಿನಗೆ ಈ ರೀತಿ ವೆರೈಟಿ ಐಡಿಯಾಸ್ ಎಲ್ಲಿಂದ ಸಿಗ್ತಾ ಇದೆ? ನಾವು ಮಾಡೋ ಐಡಿಯಾಗಳು ಪ್ರೆಸೆಂಟ್ ಅಲ್ಲಿ ಇರೋ ಪರಿಸ್ಥಿತಿನ ಸರಿ ಮಾಡೋ ತರ ಇರ್ಬೇಕು. ಹಾಗೆ ಇದ್ರೇನೆ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದು ಹಾಗಂತ ಹೇಳಿದ್ಲು. ಹಾಗೆ ಆ ದಿನದಿಂದ ರಾಧಿಕಾ ಅವ್ರೆಲ್ರಿಗಿಂತನೂ ಬುದ್ಧಿವಂತೆ ಅಂತ ರಿತ್ವಿಕ್ ರಂಗಮ್ಮ ಇಬ್ರು ತಿಳ್ಕೊಂಡ್ರು.